ಪರಂಪರೆ, ಗೌರವ ಮತ್ತು ಅಚ್ಚುಕಟ್ಟಾದ ನೈಪುಣ್ಯದ ಪ್ರತೀಕ ನಮ್ಮ ಈ ಮೈಸೂರು ಸಿಲ್ಕ್ ಸೀರೆ. ಮೈಸೂರು ಸಿಲ್ಕ್ ಸೀರೆಗೊಂದು ದೊಡ್ಡ ಚಪ್ಪಾಳೆ. ದಿವ್ಯಾ ವಿಶ್ವನಾಥ್, ಹರ್ಷಿತಾ ವಿಶ್ವನಾಥ್ ಕಲ್ಲೂರು ಸ್ಟೈಲ್ ಸೀರೆ ಉಟ್ಕೊಂಡಿದ್ದಾರೆ. ಕಲ್ಲೂರು ಕೈಮಗ್ಗ ರೇಷ್ಮೆ ಸೀರೆ ತಮ್ಮ ವಿಶಿಷ್ಟ ಸಾಂಪ್ರದಾಯಿಕ ವಿನ್ಯಾಸ, ಶುದ್ಧ ರೇಷ್ಮೆ ಮತ್ತು ನೈಪುಣ್ಯ ಕೈಮಗ್ಗ ಕಲೆಗಾಗಿ ಪ್ರಸಿದ್ಧವಾಗಿದೆ. ಕರ್ನಾಟಕದ ಹಬ್ಬಗಳು ಹಾಗೂ ವಿಶೇಷ ಸಂದರ್ಭಗಳಿಗೆ ಧರಿಸಲು ಅತ್ಯಂತ ಮೌಲ್ಯಯುತವಾದ ಈ ಸೀರೆಗಳು ಅಗ್ಗದ ಬೆಲೆಯಲ್ಲಿಯೇ ಗಟ್ಟಿಮುಟ್ಟು. ಇದು ನೋಡಿ ಎಷ್ಟು ಗಟ್ಟಿಯಾಗಿದೆ. ದಿವ್ಯಾ ಅವರ ಹಸ್ಬೆಂಡ್ ಜೊತೆ ಜಗಳ ಆಡಿದ್ರು ಏನೂ ಆಗಲ್ಲ. ಸಿಂಪಲ್ ದೈನಂದಿನ ಬಳಕೆಯಿಂದ ಹಿಡಿದು ಮದುವೆಗಳಿಗೆ ಸೂಕ್ತವಾದ ಶ್ರೀಮಂತ ಜರಿ ಕೆಲಸದವರೆಗಿನ ವಿವಿಧ ಶೈಲಿಗಳಲ್ಲಿ ಲಭ್ಯವಿರುವ ಈ ಸೀರೆಗಳು ಸಾಂಪ್ರದಾಯಿಕ ಶೈಲಿಯ ಜೊತೆಗೆ ಆರಾಮದಾಯಕ ಅನುಭವವನ್ನು ನೀಡುತ್ತದೆ. ಇದು ನಮ್ಮ ಕಲ್ಲೂರು ಕೈಮಗ್ಗ ರೇಷ್ಮೆ ಸೀರೆ. ಎಷ್ಟು ಜನಕ್ಕೆ ಗೊತ್ತಿತ್ತು ಕಲ್ಲೂರು ಕೈಮಗ್ಗದ ರೇಷ್ಮೆ ಸೀರೆ ಬಗ್ಗೆ? ಯಾರಿಗೂ ಗೊತ್ತಿರಲಿಲ್ಲ. ಇಬ್ರು ಇಂಟ್ರೊಡ್ಯೂಸ್ ಮಾಡಿದ್ರು. ಕೋಕಿಲಾ ಗೌರಿ ಮತ್ತು ಮಧುಮಿತಾ ಬರ್ತಾ ಇದ್ದಾರೆ ಲಂಗ ದಾವಣಿ ಹಾಕೊಂಡು. ಲಂಗ ದಾವಣಿ ನಮ್ಮ ಸಂಸ್ಕೃತಿಯಲ್ಲಿರುವ ಅತ್ಯಂತ ಸೌಂದರ್ಯಮಯ ಹಾಗೂ ಅರ್ಥಪೂರ್ಣ ಸಾಂಪ್ರದಾಯಿಕ ಉಡುಗೆಗಳಲ್ಲಿ ಒಂದಾಗಿದೆ. ಇದು ವಿಶೇಷವಾಗಿ ಹದಿಹರೆಯ ಹುಡುಗಿಯರು ಹಾಕೋತಾರೆ. ಇವತ್ತು ನಮ್ಮ ಕೋಕಿಲಾ ಗೌರಿ ಅವರು ಕೂಡ ಹಾಕೊಂಡಿದ್ದಾರೆ. ಬಾಲ್ಯದಿಂದ ಯೌವನ ಕ್ಷೇತ್ರಕ್ಕೆ ಕಾಲಿಡುವ ಸಂದರ್ಭದಲ್ಲಿ ಧರಿಸುವ ಒಂದು ವಿಶಿಷ್ಟ ಮತ್ತು ಗೌರವಪೂರ್ಣ ಉಡುಗೆ. ಶಿಸ್ತು, ಸೌಂದರ್ಯ ಮತ್ತು ಪರಂಪರೆ ಪ್ರತೀಕ. ಹಬ್ಬಗಳು, ಹರಿದಿನಗಳು ಹಾಗೂ ವಿಶೇಷ ಸಮಾರಂಭಗಳಲ್ಲಿ ಇದನ್ನು ಧರಿಸುವುದಕ್ಕೆ ತನ್ನದೇ ಆದ ಮಹತ್ವವಿದೆ. ಅವ್ರ ಪಕ್ಕ ನಿಂತಿರೋರು ಶಕುಂತಲಾ ಎ ದೀಕ್ಷಿತ್, ಸಮನ್ವಿತಾ. ಇವರು ಯಾವ್ದು ಉಟ್ಕೊಂಡಿದ್ದಾರೆ ನೀವೇ ನೋಡ್ಬಿಟ್ಟು ಯಾವ ಸೀರೆ ಅಂತ ಗೆಸ್ ಮಾಡಿ ನೋಡೋಣ. ಉತ್ತರ ಕರ್ನಾಟಕ ಇಳಕಲ್ ಸೀರೆ. ಇಳಕಲ್ ಸೀರೆ ಸಾವಿರ ಇತಿಹಾಸ ಇರುವ ಈ ಸೀರೆ, ಸಾವಿರ ವರ್ಷದ ಇತಿಹಾಸ ಇರುವ ಸೀರೆ ಇಳಕಲ್ ಸೀರೆ. ಇಳಕಲ್ ಸೀರೆ ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಪಟ್ಟಣದಿಂದ ಹೆಸರು ಪಡೆದಿದೆ. ಇಳಕಲ್ ಸೀರೆ ಉಟ್ಟರೆ ಬರುವ ಆ ಗತ್ತೆ ಬೇರೆ. ನೋಡಿ ಹೆಂಗೆ ಗತ್ತಾಗಿದ್ದಾರೆ. ಗೀಜು ನೂಲಿನ ನವಿರು ಸೌಂದರ್ಯದ ಜೊತೆಗೆ ಸಂಪ್ರದಾಯದ ಮೆರಗು, ಜೋಳದ ತೆನೆ, ಕೋಟೆ, ಕಂಬಳಿ ಮತ್ತು ಗಿರಿಶ್ರೇಣಿ ವಿನ್ಯಾಸ ಹೊಂದಿದ ಉತ್ತರ ಕರ್ನಾಟಕದ ವಿಶೇಷ ಸೀರೆ. ಪದ್ಮ ಮತ್ತು ನೇಹ ಕಂಚಿ ಸಿಲ್ಕ್ ಉಟ್ಕೊಂಡಿದ್ದಾರೆ. ಯಾವ ಸ್ಟೈಲಲ್ಲಿ ಉಟ್ಟಿದ್ದಾರೆ ಹೇಳಿ? ಕೂರ್ಗಿ ಸ್ಟೈಲ್. ಪರಂಪರೆ ಮತ್ತು ಗೌರವವನ್ನು ತೋರಿಸ್ತಾ ಇದೆ. ಮದುವೆ, ಹಬ್ಬ, ಪೂಜೆ, ಕುಟುಂಬ ಸಮಾರಂಭಗಳಲ್ಲಿ ಇದನ್ನ ಉಟ್ಕೋತಾರೆ ಕೊಡವರು. ಅವ್ರ ಪಕ್ಕ ಇರೋದು ಪದ್ಮ ಮತ್ತು ನೇಹ. ಪದ್ಮಲೈಕ್ಯ ಯಾವ ಸ್ಟೈಲಲ್ಲಿ ಉಟ್ಕೊಂಡಿದ್ದಾರೆ? ಕೂರ್ಗಿ ಸ್ಟೈಲಲ್ಲಿ ಉಟ್ಕೊಂಡಿದ್ದಾರೆ. ಅಮ್ಮ, ಮಗಳು, ಮೊಮ್ಮಗಳು ಎಲ್ಲರೂ ಉಟ್ಕೋತಾರೆ ಅವರಲ್ಲಿ. ನೆಕ್ಸ್ಟ್ ಬರ್ತಾ ಇರೋದು ನಿರ್ಮಲಾ ಬಿ ಪಾಟೀಲ್, ಭೂನಾ ಬಿ ಪಾಟೀಲ್. ಆಗ್ಲೇ ಇಳಕಲ್ ಸೀರೆ ಬಗ್ಗೆ ಹೇಳಿದ್ವಿ. ಈಗ ಬರ್ತಾ ಇರೋದು ರಾಣಿ ಶ್ರೀಧರ್ ಮತ್ತು ಪ್ರೇಕ್ಷಾ SS. ಇವರು ಅಯ್ಯಗಾರ್ ಶೈಲಿಯ ಸೀರೆ ಉಟ್ಕೊಂಡಿದ್ದಾರೆ. 9 ಗಜದ ಸೀರೆ ಇದರ ಸ್ಪೆಷಾಲಿಟಿ. ಇದಕ್ಕೆ ಮಡಿ ಸೀರೆ ಕೂಡ ಅಂತಾರೆ. ನೆಕ್ಸ್ಟ್ ಬರೋರು ಉಮಾ ಕೃಷ್ಣಮೂರ್ತಿ, ಆಕಾಂಕ್ಷಾ ಮೂರ್ತಿ. ರೆಟ್ರೋ, ಇದನ್ನ ಹೇಳ್ಬೇಕಾದ್ದೇ ಇಲ್ಲ, ಎಲ್ಲರೂ ಯಾವ್ದೋ ಟೈಮಲ್ಲಿ ಯಾವಾಗ್ಲೂ ಉಟ್ಕೊಂಡಿರ್ತಾರೆ. ಇದು ಸೀರೆ ಬರೀ ಉಡುಕೊಂದೇ ಅಲ್ಲ, ಭಾವನೆಗಳ ಪ್ರತೀಕ. ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಧ್ಯವೇ, ಹಾಗೆ ಕಪ್ಪು ಬಿಳುಪಿನ ಲೋಕ ಮರೆಯಲು ಸಾಧ್ಯವೇ ಅಂತ ಹೇಳ್ತಾ ಇದ್ದಾರೆ. ಕೊನೆಯವರಾಗಿ ಬರ್ತಾ ಇದ್ದಾರೆ ದೀಪಾ ಮೌನೀಶ್ ಅಂಡ್ ಚಾರ್ವಿ ಸುತಾರ್. ಪಕ್ಕ ಮಾರ್ವಾಡಿ ಶೈಲಿಯಲ್ಲಿ ಉಟ್ಕೊಂಡು ಬಂದಿದ್ದಾರೆ. ಗುಜರಾತಿ ಸಾಂಪ್ರದಾಯಿಕ ಸೀರೆಯನ್ನು ಹುಟ್ಟಿದ್ದಾರೆ.
ನಾರಿಗೂ ಅವಿಭಾವ ಸಂಬಂಧ ಶತಮಾನಗಳ ಇತಿಹಾಸವಿರುವ ಈ ಸೀರೆಯನ್ನು ವಿಧ ವಿಧವಾಗಿ ಉಟ್ಟು ಸಂಭ್ರಮಿಸೋದೇ ನಾರಿಯ ಅಜನ್ಮ ಸಿದ್ಧ ಹಕ್ಕು. ಆ ಹಕ್ಕಿಗೆ ನಾವೆಲ್ಲರೂ ಸೀರೆ ಉಟ್ಕೊಂಡು ಬಂದಿದ್ದೀವಿ. ದಯವಿಟ್ಟು ಒಂದು ದೊಡ್ಡ ಚಪ್ಪಾಳೆ ಮೂಲಕ ಅವ್ರನ್ನ ಎನ್ಕರೇಜ್ ಮಾಡಿ. ಇದು ಸರ್ಪ್ರೈಸ್ ಎಲಿಮೆಂಟ್, ನಮಗೆ ಗೊತ್ತೇ ಇರಲಿಲ್ಲ ಯಾರು ಅಂತ. ಗೊತ್ತಿದೆ ನಿಮಗೆ, ನನ್ನ ಇಂಟ್ರೊಡಕ್ಷನ್ನೇ ಬೇಡ. ವಿದ್ಯಾ ನವೀನ್ ಮತ್ತೆ ಸನ್ನಿಧಿ ಸಾರಿ, ರೂಪಂಗೆ ಮಗ ಮಾಡಲ್ಲ ಅಂದ, ಅದಕ್ಕೆ ಅವ್ರು ಮಾಡ್ತಾ ಇಲ್ಲ. ಆಶಾ ಶ್ರೀನಿವಾಸ್, ಸುಮಾರ್ ಪ್ರಶಾಂತಕ, ವೈಷ್ಣವಿ ವಿನಯ್, ಸೈಲೆಂಟ್ ಕ್ವೀನ್ ಅಂಜಲಿ. ಅವಳನ್ನ ಡಿಂಪಲ್ ಕ್ವೀನ್ ಅನ್ಬೇಕಿತ್ತು, ನಾನು ಸಾರಿ ಅಂದಿಲ್ಲ. ಡಿಂಪಲ್ ಕ್ವೀನ್ ವೈಷ್ಣವಿ, ಈಗ ಅಂಜಲಿ. ಥ್ಯಾಂಕ್ ಯು ಸೋ ಮಚ್. ಒಂದು ದೊಡ್ಡ ಚಪ್ಪಾಳೆ ಮೂಲಕ